ಏನು ಭವಿಷ್ಯ ಹೇಗಿದೆ ಅಂತ ನೋಡ್ತಿದ್ಯಾ ಬೇಬಿ? ಈ ಕೈ ರೇಖೆಗಳು ನೋಡಿಕೊಂಡು ಫ್ಯೂಚರ್ ಹೇಗಿದೆ ಅಂತ ನಂಬ್ಕೊಳ್ಳೋದು ಎಷ್ಟು ನಿಜಾನೋ ನನಗೆ ಗೊತ್ತಿಲ್ಲ. ಆದರೆ ಕೈಲಾಗಲ್ಲ ಅಂತ ಸುಮ್ಮನೆ ಕೂತ್ರೆ ಅಂಥ ಫ್ಯೂಚರು ಟಾರ್ಚರೇ. ರಿಷಿ ಮಾತಾಡೋ ಫೋನ್ ಕಾಲ್ಗಳನ್ನ ರೆಕಾರ್ಡ್ ಮಾಡಿ ಇಟ್ಕೋತೀಯ. ಅವನ ಮೆಸೇಜ್ಗಳನ್ನ ಪದೇ ಪದೇ ಓದ್ತಿರ್ತೀಯ. ಅವನ ಫೋಟೋಸು, ಅವನ ಕೂಲಿಂಗ್ ಗ್ಲಾಸು ಏನೇನೋ ನೆನ್ಪಿಟ್ಕೋತೀಯಲ್ಲ. ಇದೆಲ್ಲ ಬರೀ ನೆನಪಾಗೆ ಉಳಿಬಾರ್ದು ಅಂದರೆ ನನ್ನ ಹತ್ರ ಒಂದು ಪ್ಲ್ಯಾನ್ ಇದೆ ಬೇಬಿ. ನಾನು ಹೇಳೋದು ಕೇಳಿಸ್ಕೊತಿದ್ಯಾ? ಕಮಲಿ ನಿನ್ನೇ ಆಟಾಡ್ಸ್ತಾ ಇದ್ದಾಳಾ? ಹಾ, ಕರೆಕ್ಟಾಗಿ ಹೇಳಿದ್ರಿ ಅಂಕಲ್. ಯಾಕೆ ಡಲ್ ಆಗಿದೆ ರಿಷಿ? ಕಾಫಿ ಕುಡಿದ್ರೆ ಬ್ರೈಟ್ ಆಗ್ಬಿಡ್ತೀನಿ. ಕೊಡಿ ಮಂಗ್ಲಮ್ಮ. ರಿಷಿ, ನೀನ್ ಬಂದಿದ್ದು ತುಂಬಾನೇ ಹೆಲ್ಪ್ ಆಯ್ತು. ಮುಖ್ಯವಾದ ಮೀಟಿಂಗ್ ಇತ್ತು ನನಗೆ. ಅದೇ ಹೇಳಿದ್ರಲ್ಲ ಅಂಕಲ್, ಇಟ್ಸ್ ಓಕೆ. ಮತ್ತೆ ನೀನ್ ಯಾವಾಗಿಂದ ಕಂಪ್ನಿ ಜವಾಬ್ದಾರಿ ತಗೊಳ್ಳೋದು ರಿಷಿ? ಆಗ್ಲೇ ಕಂಪ್ನಿಗೋಸ್ಕರ ಜವಾಬ್ದಾರಿಗಳನ್ನ ತಗೊಂಡಾಗಿದೆ ಅಂಕಲ್. ಕಮಲಿ, ಆಗ್ಲೇ ಅನಿಕಾ ತಯಾರಾದ್ಲ ಇವ ನೋಡ್ಕೊ ಬರ್ತೀನಿ ಹಿಂದೆ. ಅನಿಕಾ ಅನಿಕಾನೇ ಬಂದ ನೋಡವ್ವ. ಅನಿಕಾ, ಅದು ಯಾವ ಗ್ರಹ ಆ ಸಮಯಕ್ಕೆ ನಮ್ಮ ಮನೆ ಮೇಲೆ ಹಾದೋಯ್ತೋ ಏನೋ, ನನ್ನ ಮಗಳು ಮದ್ವೆಗೆ ಒಪ್ಕೊಂಡ್ಬಿಟ್ಲು. ಅಪ್ಪನಾಗಿ ಇದಕ್ಕಿಂತ ಸಂತೋಷ ಇನ್ನೊಂದಿಲ್ಲ ಅನಿಕಾ. ನಾನು ಇದ್ರ ಬಗ್ಗೆ ನಿನ್ನ ಹತ್ರ ಮಾತಾಡಿರ್ಲಿಲ್ಲ, ಆದರೆ ಈಗ ಹೇಳ್ತಾ ಇದ್ದೀನಿ. ಐ ಆಮ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ. ಇದು ನನಗೋಸ್ಕರ ನಿಮಗೋಸ್ಕರ ಅನ್ನೋದಕ್ಕಿಂತ ಕಮಲಿಗೋಸ್ಕರ ಡ್ಯಾಡ್. ನಾನು ಕಮಲಿಗೋಸ್ಕರ ಏನು ಬೇಕಾದರೂ ಮಾಡ್ತೀನಿ. ವೆರಿ ಗುಡ್ ಅನಿಕಾ. ನೀವು ಯಾವಾಗಲೂ ಇದೇ ಥರ ತುಂಬ ಖುಷಿಯಾಗಿದ್ದರೆ ಸಾಕು ಅನಿಕಾ. सा पा मा गा सा पा मा गा सा पा मा गा सा पा मा गा दा ಸರಿ, ಲೇಟ್ ಆಗ್ತದೆ, ಹೊರಡೋಣ. ಶೋರ್ ಡ್ಯಾಡ್, ನೀವೆಲ್ಲ ಹೋಗಿ, ನನಗೆ ಒಂದು ನಿಮಿಷ ಕೆಲಸ ಇದೆ, ನಾನು ಬರ್ತೀನಿ. ಹೇಗಿದ್ರು ನಮ್ಮ ಜೊತೆನೆ ಬರ್ತಿರಲ್ಲ, ಆವಾಗಿದೆ ನಿಮಗೆ. ಅವ್ವ ನನ್ನ ಇಲ್ಲೇ ಇರಕ್ಕೆ ಹೇಳೋಳೆ. ಏನು ಏನಾಯ್ತಪ್ಪ? ಅಂದ್ರೆ ಮಂಗ್ಲಮ್ಮ, ಈಗ ನಾವೆಲ್ಲರೂ ಹೋಗ್ತಿದೀವಲ್ವಾ? ಏನ್ ರಿಷಿ ಇದು? ಎಲ್ಲ ರೆಡಿ ಆಗ್ಬಿಟ್ಟು ಇಲ್ಲಿಗೆ ಬಂದ್ಮೇಲೆ ಹೋಗ್ತಾ ಇದೀವ ಅಂತ ಕೇಳ್ತಾ ಇದೀಯಾ?
ನಿನ್ನ ವಾಟ್ಸಪ್ಗೆ ನಾನು ಲೊಕೇಶನ್ ಕಳಿಸಿದ್ದೀನಿ. ಇಲ್ಲಿಂದ 18 ಕಿಲೋಮೀಟರ್ಸ್ ಅಂತ ಹೇಳ್ತಾ ಇದೆ. ಕಮ್ಲಿ ಅವ್ರು ಬರ್ತಿಲ್ವಾ? ಇಲ್ಲ ರಸಿಯಪ್ಪ, ಕಮ್ಲಿ ಯಾಕೆ? ಗೌರಿ, ಕಮ್ಲಿನ್ ಕರ್ಕೊಂಡು ಹೋಗೋ. ಮದ್ವೆ ಆಗದಿರೋ ಹುಡುಗಿ ಅಲ್ಲಿಗೆ ಯಾಕೆ ಅಂತವ? ಅಯ್ಯೋ ಮಂಗಳಮ್ಮ, ಗಂಡ ಆಗೋನು ನಾನೇ ಜೊತೆಲಿ ಇರ್ತೀನಲ್ವಾ? ಗೌರಿ, ಕಮ್ಲಿನ್ ಕರ್ಕೊಂಡು ಹೋಗೋ, ಇಲ್ಲ ಅಂದ್ರೆ ಇವನು ಊಟ ತಿಂಡಿ ಬಿಟ್ಬಿಡ್ತಾನೆ. ಅರೆ ಹಾಗಲ್ಲ ಮಾವ, ನಾನೇನು ಹೇಳಿದೆ ಅಂದರೆ ಅನಿಕಂಗೆ ಜೊತೆಗೆ ಯಾರು ಇರಲ್ವಲ್ಲ, ಪಾಪ ಒಂಟಿ ಆಗ್ಬಿಡ್ತಾರೆ. ಕಮ್ಲಿ ಅವರಿದ್ರೆ ಸರಿ ಸರಿ, ನಾವೇನಾರು ಹೇಳಿದ್ವಾ? ಅನಿಕಾ ಒಂದ್ ನಿಮಿಷ ಬರ್ತೀನಿ ಅಂತ ಹೋದಳು, ಕಾಣ್ತಾನೆ ಇಲ್ವಲ್ಲ? ಅವ ಇರು, ನಾನು ನೋಡ್ಕೊಂಡ್ ಬರ್ತೀನಿ. ಥ್ಯಾಂಕ್ಸ್ ಮಾವ. ಯಾಕಪ್ಪ? ಕಮ್ಲಿ ಅವ್ರು ನನ್ನ ಜೊತೆ ಬರೋದಕ್ಕೆ ಮಂಗಳಮ್ಮನ ಒಪ್ಸಿದ್ರಲ್ಲ, ಅದಕ್ಕೆ. ಕಮ್ಲಿ ಅವ್ರಿಗೋಸ್ಕರ ತಂದಿರೋ ಗಿಫ್ಟು ಜೇಬಲ್ಲೇ ಇಟ್ಕೊಂಡಿದ್ದೀನಲ್ಲ, ಈ ದಿನ ಹೋಗಕ್ಕೂ ಮೊದಲೇ ಕೊಡಬೇಕು. ಋಷಿ, ನನ್ನನ್ನೇ ಹುಡ್ಕೊಂಡ್ ಬಂದ್ಯಾ? ಐ ಆಮ್ ರೆಡಿ, ಲೆಟ್ಸ್ ಗೋ. ಆ್ಯಕ್ಚುಲಿ ಕಮ್ಲಿ ಅವ್ರ ಈ ಕಡೆನೇ ಹೋದ್ರಲ್ವಾ, ನೀ ಹೋಗಿರೋ, ನಾನು ಬರ್ತೀನಿ. ಋಷಿ, ಆ ಕಮ್ಲಿನ ಹುಡ್ಕೊಂಡು ಹೋಗ್ತಿದ್ದಾನ. ಈ ಲೆವೆಲ್ಗೆ ನಿನ್ನ ಮೋಡಿ ಮಾಡಿದಳ ಋಷಿ. ಅನಿಕಯ್ಯ ಗೊತ್ತಿದ್ರು ಹಿಂಗ್ ಮಾಡಿದ್ಲು, ಇನ್ಮ್ಯಾಕೆ ನಡ್ಕೊಳಕ್ಕಿಲ್ಲ ಅಂತ ಹೇಳಿದ್ಲಲ್ಲ, ಮತ್ತೆ ಹಳೆ ನಡವಳಿಕೆ ಶುರು ಮಾಡ್ಕೊಂಡವಳ. ಅರೆ ಕೂಲ್ ಕೂಲ್, ನಾನೇ, ಟೆನ್ಷನ್ ಆಗಬೇಡಿ. ಸರ್ ಸಾರಿ ಸರ್, ಅನಿಕನ್ ಕರಿಯಮ್ಮ ಅಂತ ಬಂದೆ, ತಡ ಆಗೋಯ್ತು. ಬನ್ನಿ ಸರ್, ಹೊರಡಮ್ಮ. ಅರೆ ನಾವೇನು ಫ್ಲೈಟ್ ಹತ್ತಕ್ಕೆ ಹೋಗ್ತಾ ಇದ್ದೀವಿ, ತಡ ಆದರೆ ಆಗಲಿ ಬಿಡಿ. ಹೇಗೂ ನಾವಿಬ್ಬರು ಒಟ್ಟಿಗೆ ಸಮಯ ಕಳೆಯೋದೇ ತುಂಬ ಕಡಿಮೆ. ಓಹ್
ಅದೇ ಅನ್ಕೊಂಡೆ, ಕಾಫಿ ಎಷ್ಟು ಸ್ವೀಟ್ ಇದೆ ಅಂತ ಟೇಸ್ಟ್ ಮಾಡಕ್ಕೆ ಬಂದ್ರ? ಒಳ್ಳುಮ ಬನ್ನಿ ಸರ್. ಹೇಯ್, ನಾನು ಹೇಳಿದ್ದಕ್ಕೆ ನಾಚಿಕೆನಾ? ಹಂಗೇನಿಲ್ಲ ಸರ್. ಅದೆಷ್ಟು ಬೇಗ ನಿಮ್ಮ ಮೂಡ್ ಬದಲಾಗ್ಬಿಡುತ್ತೆ ನೋಡಿ. ದಿಢೀರ್ ಅಂತ ಅಪ್ಸೆಟ್ ಆಗ್ಬಿಡ್ತೀರಾ. ಏನಾಯ್ತು ಕಮಲಿ ಅವರೇ? ಅನಿಕಾ, ಕಮಲಿ ಅಲ್ಲವಾ? ನಿನ್ ಕರ್ಕಡು ನಿನ್ ಕೊಟ್ಟೆ ಬರ್ತೀನಿ ಅಂದ್ಲು, ಅವಳು ಬರ್ಲಿಲ್ವಾ? ಕಮಲಿಯಲ್ಲಿ ನಾನೇನು ಅವಳನ್ನ ಬಚ್ಚಿಟ್ಕೊಂಡಿದ್ದೀನ ಅಥವಾ ಅವಳೇನ್ ಚಿಕ್ಕ ಮಗುನ ಕಳ್ದೋಗಕ್ಕೆ? ಬರ್ತಾಳ್ ಬಿಡಿ. ಅನಿಕಾ, ಯಾಕವ ಇಟ್ಟೊಂದು ಕೋಪ ಮಾಡ್ಕೊಂಡಿದ್ಯಾ? ನಿನ್ಗೂ ಕಮಲಿಗೂ ಏನನ ಜಗಳ ಆಯ್ತಾ? ಅವಳು ನಿಂಗೆ ಏನಾನ ಅಂದ್ಲ? ಅನಿಕಾ, ಯಾಕವ ಇಟ್ಟೊಂದು ಬೇಸರ ಮಾಡ್ಕೊಂಡಿದ್ಯಾ? ನಾನ್ ಬೇಜಾರ್ ಮಾಡ್ಕೊಂಡ್ರೆ ನಿಮ್ಗೇನು? ನೀವೆಲ್ರೂ ಖುಷಿಯಾಗಿದ್ದೀರಾ ತಾನೆ? ಅದೇ ಅಲ್ವಾ ನಿಮಗ್ ಮುಖ್ಯ. ಅನಿಕಾ, ಏನಾಯ್ತವ? ಯಾಕೆ ಹಿಂಗೆಲ್ಲ ಮಾತಾಡ್ತಾ ಇದೀಯಾ? ಇಟೊತ್ತು ಸಂದಾಗೆ ಇದೆಯಲ್ಲವಾ? ನಾನ್ ಹೇಳದ್ನಾ ನಿಮ್ಮ ಹತ್ರ ನಾನ್ ಚೆನ್ನಾಗಿದ್ದೀನಿ ಅಂತ? ನಿಮ್ ಮಗಳು ಲೈಫ್ ಸೆಟಲ್ ಆಯ್ತು ಅಂದ್ರೆ ಎಲ್ರೂ ಲೈಫ್ ಸೆಟಲ್ ಆಗೋಯ್ತು ಅನ್ನೋ ಭ್ರಮೆನಾ ನಿಮ್ಗೆ? ಅನಿಕಾ, ಕಾರ್ ಓಡಾಡಕ್ಕೂ ರೋಡ್ ಇಲ್ದೇ ಇರೋ ಹಳ್ಳಿಯಿಂದ ಬಂದಿರೋರು ನೀವು. ಈಗ ನೀವು ಓಡಾಡೋಕೆ ಕಾಸ್ಟ್ಲಿ ಕಾರು. ವಾವ್, ಎಂತ ಲೈಫ್ ಅಲ್ವಾ? ಗುಡಿಸ್ಲಿಂದ ಬಂಗ್ಲೆಗೆ ಶಿಫ್ಟ್. ನಿಮ್ ಗಂಡನೇ ನಿಮ್ ಜೊತೆ ಇರ್ಲಿಲ್ಲ, ಆದ್ರೆ ಈಗ ನಿಮ್ ಮಗಳಿಗೂ ಗಂಡ್ ಹುಡುಕಿ ನಿಮ್ ಕೆಲ್ಸನ ಸಾಧಿಸ್ಬಿಟ್ರಿ. ಅನಿಕಾ, ನನ್ನ ಹತ್ರ ಕೂಗಾಡೋದೆಲ್ಲ ಇಟ್ಕೋಬೇಡಿ. ನನಗ್ ಬುದ್ಧಿ ಬಂದಾಗಿಂದ ನನ್ ಮನ್ಸಿಟ್ಟಿರೋದು ಋಷಿ ಮೇಲೆ. ಈ ಮೂಮೆಂಟ್ಗೂ ನಾನು ಋಷಿನ ಬಿಟ್ರೆ ಬೇರೆ ಒಬ್ರನ್ನ ಇಮ್ಯಾಜಿನ್ ಮಾಡೋಕ್ಕೂ ಸಾಧ್ಯ ಇಲ್ಲ. ನೀವ್ ಯಾವನಿಗೋ ಕೈ ತೋರ್ಸಿದ್ರೆ ಅವನ್ ಕೈಯಲ್ಲಿ ತಾಲಿ ಕಟ್ಟಿಸ್ಕೊಳಕ್ಕೆ ನಾನ್ ನಿಮ್ ಗದ್ದೆಯಲ್ಲಿ ಕೆಲಸ ಮಾಡೋ ಕೂಲಿ ಅಲ್ಲ. ಅನಿಕಾ, ನೀನ್ ಮನ್ಸಾರೆ ಒಪ್ಕೊಂಡ್ಯಾಕೆ ಅಲ್ವಾ ಈ ಸಂಬಂಧ ಮಾತಾಡುವ ಅಂತ ತೀರ್ಮಾನ ಮಾಡಿದ್ದು? ನೋ ಚಾನ್ಸ್. ನಾನ್ ಯಾವತ್ತೂ ಋಷಿನ ಬಿಟ್ಟು ಇನ್ನೊಬ್ರನ್ನ ಒಪ್ಪೋದಕ್ಕೆ ಸಾಧ್ಯನೇ ಇಲ್ಲ. ನನ್ ಪ್ರಾಣ ಇರೋವರೆಗೂ ಋಷಿನೇ ನಾನು. ಸರ್, ಅವ ಕಾಯ್ತಿರ್ತಾಳೆ, ಬನ್ನಿ ಸರ್ ಹೋಗುಮ. ಅರೆ ಇರಿ ಕಮಲಿ ಅವರೇ, ನಾನು ನೀವು ಒಟ್ಟಿಗೆ ಇದ್ದೀವಿ ಅಂತ ಅವ್ರಿಗೂ ಗೊತ್ತಿರತ್ತೆ. ಇನ್ನು ಗಂಡ ಹೆಂಡತಿ ಅಂತ ಊರವ್ರಿಗೆಲ್ಲ ಹೇಳಬೇಕಷ್ಟೆ. ಮನೆಯವರೆಲ್ರಿಗೂ ಗೊತ್ತಿದೆಯಲ್ಲ, ಅವರು ಅಡ್ಜಸ್ಟ್ ಮಾಡ್ಕೊತಾರೆ ಬಿಡಿ. ಸರ್, ನೀವು ಹಿಂಗೆ ಮಾಡಿದ್ರೆ ನಾನು ಅಡ್ಜಸ್ಟ್ ಮಾಡ್ಕೊಳಕ್ಕಿಲ್ಲ. ಅಯ್ಯಯ್ಯೋ,
ನಾನು ಹೀಗೆಲ್ಲ ಮಾತಾಡಿದ್ದು ಆ ಮೀನಿಂಗಲ್ಲ ಕಮಲಿ ಅವರೇ. ಲಾಕ್ಡೌನ್ ಪೂರ್ತಿ ನಿಮ್ಮ ಮುಖನ ಇಷ್ಟು ಹತ್ರದಲ್ಲಿ ನೋಡೋದಕ್ಕಾಗಲಿಲ್ವಲ್ಲ. ಅದಾದಮೇಲೆ ನೀವು ನಮ್ಮ ಮನೇಲೇ ಇದ್ದರೂ ಸಹ ನಿಮ್ಮ ಹತ್ರ ಕರೆಕ್ಟಾಗಿ ಮಾತಾಡೋದಕ್ಕಾಗಲಿಲ್ಲ. ಅದಕ್ಕೆ ಸಿಕ್ಕಿರೋ ಈ ಏಕಾಂತನ ಮೆಮೊರೇಬಲ್ ಮಾಡೋಣ ಅಂತ. ಸರ್ ಏನ್ ಮಾಡ್ತಿದ್ದೀರಾ? ಇರಿ ಏನ್ ಸರ್ ಇದು? GIFT. ಏಂಟಿ? ಹಾಂ, GIFT, ಗಿಫ್ಟ್. ಗಿಫ್ಟಾ? ನೀವು ನಮ್ಮ ಮನೇಲಿದ್ದಾಗಲೇ ನಿಮ್ಗೆ ಇದನ್ನ ಕೊಡಬೇಕು ಅಂತ ತಂದಿದ್ದೆ, ಆದರೆ ನಿಮ್ಮ ಅನುಮತಿ ಇಲ್ಲದೆ ಆಗಾಗ ಕೈ ಹಿಡಿತಾ ಇದ್ದೀನಿ. ಎನಿ ಟೈಮ್ ನಿಮ್ಗಿಷ್ಟ ಇಲ್ಲ ಅಂದರೆ ಹೇಳ್ಬೋದು. ISHTANE ಹಾಂ, ಇಷ್ಟನೇ ಸರ್. ಅರೆ, ನಾನು ಇಷ್ಟು ರೊಮ್ಯಾಂಟಿಕ್ ಆಗಿ ಮಾತಾಡ್ತಾ ಇದ್ದೀನಿ, ನೀವು ನೋಡಿದ್ರೆ ಹಿಂದೆ ಹೋಗ್ಬಿಟ್ರಲ್ಲ. ಸರ್, ನಮ್ಮಿಬ್ರ ಮಧ್ಯೆ ಯಾರು ಬರೋದಕ್ಕೆ ಸಾಧ್ಯ ಇಲ್ಲ ಅಂದ್ರಲ್ಲ, ಅದಕ್ಕೇನರ್ಥ? ಅದಕ್ಕೇನರ್ಥ? ಏನರ್ಥನೋ ಅದೇ ಅರ್ಥ. ಅಲ್ಲ, ಏನನ್ನ ಮನ್ಸಲ್ಲಿ ಅನ್ಕೊಂಡು ಹೇಳಿದ್ರಿ ನೀವು? ಓ ಅದಾ, ಅನಿಕಾ ಇಷ್ಟು ಈಸಿಯಾಗಿ ಮದುವೆಗೆ ಒಪ್ತಾಳೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಆದರೆ ಇನ್ಮೇಲೆ ನಮ್ಮಿಬ್ರ ಮಧ್ಯ ಅನಿಕಾ ಬರಲ್ವಲ್ಲ? ಬರಕ್ಕಿಲ್ವಾ ಸರ್? ನಂಗೆ ಯಾಕೋ ಹಂಗ ಅನ್ನಿಸ್ತಿಲ್ಲ.